ಸರ್, ಈಗಾಗಲೇ ನಿಗಮದ 186 ಕೋಟಿ ರೂಪಾಯಿ ಅವರು ನಿಗಮದ ಅಧ್ಯಕ್ಷರಿದ್ದ ಸಮಯದಲ್ಲಿ 186 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಅದ್ರ ಲೆಕ್ಕ ಕೊಡ್ಬೇಕಲ್ರಿ. ಅದ್ರ ಲೆಕ್ಕ ಕೊಟ್ಟಾಗ ಅದ್ರ ಲೆಕ್ಕ ನಾವು ತೊಗೊಂಡಾಗ ಏನಾಯಿತು ಅಂತಂದರೆ, ಅವರು ಎಲ್ಲೆಲ್ಲಿ ಯಾರ್ಯಾರ ಅಕೌಂಟಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಇವತ್ತು ತೆಲಂಗಾಣ ರಾಜ್ಯದ ಎಲೆಕ್ಷನ್ನಲ್ಲಿ ಆಮ್ಯಾಗ ಅಲ್ಲಿ ತೆಲಂಗಾಣದ ಕೆಲವು ಅಕೌಂಟಿಗೆ ದುಡ್ಡು ವರ್ಗಾವಣೆ ಆಗಿದ್ದು, ತಮ್ಮ ಸ್ವಂತ ಕೆಲವು ಅಕೌಂಟಿಗೆ ದುಡ್ಡು ವರ್ಗಾವಣೆ ಆಗಿದ್ದು ಗೊತ್ತಾದ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದು. ರಾಜೀನಾಮೆ ಸುಮ್ಮನೆ ಕೊಡಲಿಲ್ಲ ಅವರು. ಸಾಕಷ್ಟು ಇವತ್ತು ನಮ್ಮ ನಾಯಕರು ಇವತ್ತು ಹೋರಾಟ ಮಾಡಿದ್ರು, ಅವ್ನು ರಾಜೀನಾಮೆ ಪಡಲೇಬೇಕಂತ ಹೇಳಿಕೆಸಿಂದ ಅವ್ನು ಮಾಡಿದಂಥ ಕೆಟ್ಟ ಕೆಲಸ ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದಾರೆ ಅಂತ ಎಲ್ಲನೂ ಸವಿಸ್ತಾರವಾಗಿ ಅದು ತೆಗೆದು ಕೊಟ್ಟಾಗೆ ಅವ್ರು ರಾಜೀನಾಮೆ ಕೊಟ್ಟರು. ಅಂಥ ಒಬ್ಬ ಭ್ರಷ್ಟನ್ನು ಪುನಃ ಮತ್ತೆ ಇವತ್ತು ಹೊಸ ಒಂದು ಸಂಪುಟದಲ್ಲಿ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅದನ್ನು ಅಂಥವ್ರಿಗೆ ಕೊಡಬೇಡ್ರಿ, ನೀವು ಯಾರಿಗೆ ಕೊಡ್ರಿ ಅವ್ರಿಗೆ ಕೊಡಬೇಡ್ರಿ ಅಂತ ಹೇಳಿಕೆಸಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೆವು. ಇದು ಯಾರಾದರೂ ಅವ್ರು ಹೇಳ್ತಿರ್ಬೇಕು, ಇವತ್ತು ನಂದು ಇಡಿದಾಗ ನನ್ನ ಹೆಸರು ಹಾಕಿದ್ದಾರೆ, ಇಡಿ ನನ್ನ ರೇಡ್ ಮಾಡ್ತಿದ್ದಾರೆ ಅಂತೇಳಿ. ಇಡಿ ನೋಡ್ರಿ, ಯಾರ ಮೇಲೂ ಇಡಿ ರೇಡ್ ಮಾಡೋಂಗಿಲ್ಲ. ಅವನು ಏನಾದರೂ ತಪ್ಪು ಮಾಡಿದಾನೆ ಅಂತ ಹೇಳಿಕೆಸಿಂದ ಅವರಿಗೆ ಏನಾರು ಇನ್ಫಾರ್ಮೇಷನ್ ಹೋದಾಗ ಮಾತ್ರ ಇಡಿ ರೇಡ್ ಮಾಡ್ತದೆ. CBIದವರು ಕೂಡ ಇವತ್ತು ಯಾರ ಮ್ಯಾಗೂ ಅನ್ಯಸನ ಹೇಳ್ತಾರೆ, ಯಾರ್ಯಾರು ಸರ್ಕಾರ ಇದ್ದಾಗ ಅವ್ರವ್ರು CBI ಇದ್ದಾಗ ದುರುಪಯೋಗ ಮಾಡ್ಕೋತಾರೆ ಅಂತೇಳಿ. ಸುಳ್ಳು ಅದೆಲ್ಲನು. ಯಾರು ತಪ್ಪು ಮಾಡ್ತಾರೆ ಅಂಥವನ್ನಷ್ಟೇ ಸಿಗ್ಬೀಳ್ತಾನೆ, ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ನು ಸಿಗ್ಬೀಳಂಗಿಲ್ಲ. ಈಗ ಇಡಿ ಕೇಸ್ ಅದಾವ ಸುಮಾರು, ಇವ್ರ ಮೇಲೆ ಒಂದು 25ರಿಂದ 30 ಕೇಸ್ ಇದ್ದು ಈಗಾಗಲೇ ಇವರು 186 ಕೋಟಿ ಇವತ್ತು ನಾಗೇಂದ್ರ ಮಾಡಿರಬೇಕು, 80-85 ಕೋಟಿ ರೂಪಾಯಿ ಮಾಡಿರ್ಬೇಕಂತೇಳಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಇವತ್ತು ಅಸೆಂಬ್ಲಿಗೆ ಒಪ್ಪಿಕೊಂಡಿದ್ದು. ಅದನ್ನು ಕೂಡ ಅದು ರೆಕಾರ್ಡ್ ಕೂಡ ಆಗಿದ್ದಿದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ನಾಗೇಂದ್ರ ಅವರು ಭ್ರಷ್ಟ ಅಂತೇಳಿ ಕೇಸಿಂದ ಜೈಲಿಗೆ ಹೋಗಿ ಬಂದವರು. ಅವರು ಎಸ್ ಟಿ ನಿಗಮದ 186 ಕೋಟಿ ರೂಪಾಯಿ ಅವ್ರ ಕಾಲದಾಗ ಅವ್ಯವಹಾರ ಆಗಿದ್ದು. ಇದು ಎಲ್ಲನೂ ನೋಡಿ ಕೂಡ ಇವತ್ತು ಸರ್ಕಾರ ಪುನಃ ಅವ್ರಿಗೆ ತೊಗೊಂಡಿದ್ದು ತಪ್ಪದ. ಅವ್ರಿಗೆ ಕೈ ಬಿಡಬೇಕಂತೇಳಿ ಕೇಸಿಂದ ನಾವು ಹೋರಾಟ ಮಾಡ್ತಾ ಇದ್ದೆವು. ಅವರಿಗೆ ಎಷ್ಟು ಬೇಗ ಅವರು ಇವತ್ತು ಸಂಪುಟದಿಂದ ವಜಾಗೊಳಿಸ್ತಾರೆ ಅದ್ರ ಮೇಲೆ ನಾವು ಇವತ್ತು ಹೋರಾಟ, ನಾವು ಮುಂದಿನ ಇನ್ನೂ ಸಾಕಷ್ಟು ಹೋರಾಟ ಮಾಡೋಂಥ ಒಂದು ನಮಗೆ ಪ್ರಮೇಯ ಬರಬಾರ್ದು. ಅದು ಒಂದು ವೇಳೆ ನಮಗೆ ಮತ್ತೆ ಹೋರಾಟ ಮಾಡಲಿಕ್ಕೆ ಇವರು ಅವ್ನಿಗೆ ತೆಗಿಲಿಲ್ಲ ಅಂದರೆ ಇವರೇ ಕುಂತ ಕೇಸಿ ನಮಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಹೋರಾಟ ನಾವು ಮಾಡಬೇಕಾಗ್ತದೆ. ಯಾಕಂತಂದರೆ ಇವತ್ತು ರಾಜ್ಯ ಉಳಿಸ್ಬೇಕಾಗ್ಯದ. ಇವತ್ತು ಅವ್ರು ಹೋಗ್ತಾರೆ ಬರ್ತಾರೆ. ಎರಡನೇ ಮಾತು, ರಾಜ್ಯದಾಗ ಇಂಥ ಭ್ರಷ್ಟರು ಬಂದ್ರೆ ಇವತ್ತು ರಾಜ್ಯದ ಜನತೆಗೆ ಸಾಕಷ್ಟು ಅನ್ಯಾಯ ಆಗ್ತದೆ. ಇದನ್ನು ನಾವೆಲ್ಲರೂ ಕೂಡಿಕೆಸಿಂದ ಅವರು ಇವತ್ತು ರಾಜೀನಾಮೆ ಕೊಡೋವರಿಗೆ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ. ಇದು ನಮ್ಮ ಒಂದು BJP ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಈಗಾಗಲೇ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಂದೆ ಬರೋದಿಂದಾಗ ಇವರು ಕೊಡಲಿಲ್ಲ ಅಂತ ಹೋಬಳಿ ಮಟ್ಟದಾಗ, ಮಂಡಲ ಮಟ್ಟದಾಗ, ತಾಲೂಕು ಮಟ್ಟದಾಗ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿಸಿಂದ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ಸರ್, ನಾವು ಒಪ್ಕೋತೀವಿ, ಒಳ್ಳೇದು, ನಾವು ಸಂತೋಷ ಪಡ್ತೇವೆ. ಭ್ರಷ್ಟಾಚಾರ ಮುಕ್ತ ಇವತ್ತು ನಾವು ಸರ್ಕಾರ ಮಾಡ್ತೀವಿ. ನಾವು ಸರ್ಕಾರ ಮಾಡಿಕೆಸಿಂದ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ನಾವು ಒಂದೊಂದು ಸರಿ ಅವ್ರು ಮಾತಾಡೋದಕ್ಕೆ ಕೇಳಿಕೆಸಿಂದ ಭಾಳ ಸಂತೋಷ ಅನ್ನಿಸ್ತದೆ. ಡೆವಲಪ್ಮೆಂಟ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅದು ಡೆವಲಪ್ಮೆಂಟ್ ಇದಕ್ಕೆ ಕಾರ್ಯರೂಪಕ್ಕೆ ಬರಬೇಕಲ್ಲ. ಇವತ್ತು ಮೊನ್ನೆ ನಮ್ಮಲ್ಲಿ ಮಾಡಿದ್ರು, ಎಲ್ಲಿ ನೋಡ್ರಿ, ಇದು TB ಡ್ಯಾಮಿಗೆ ಎಲ್ಲ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ TB ಡ್ಯಾಮ್ ಯಾವ ಡೆವಲಪ್ ಮಾಡಬೇಕು, ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಸಿಂದ ಹೇಳಿದ್ರು. ಅದು ನಿಜವಾಗ್ಲೂ ಇವತ್ತು ನಾವು ಬೇರೆ ಪಕ್ಷದಾಗಿರ್ಬೋದು, ನಾವು ವಿರೋಧ ಪಕ್ಷದಾಗಿರ್ಬೋದು, ಕೆಲವು ಕೆಲಸ ಒಳ್ಳೆ ಕೆಲಸ ಮಾಡಿದಾಗ ನಾವು ಸ್ವಾಗತ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಅವ್ರಿಗೆ ಏನು ಹೇಳ್ತೀವಿ, ಇವತ್ತು ನಿಮ್ಮ ಸಂಪುಟದಲ್ಲಿ ಇರೋಂಥ ಇಂಥವ್ರನ್ನ ತೆಗೆದು ಮತ್ತೆ ಬೇರೆಯವ್ರು ಹಾಕೊಂಡು ಕೆಲಸ ಮಾಡಿರಿ. ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ನಾವು ಭ್ರಷ್ಟತೆಯನ್ನು ಆದಷ್ಟು ಕಡಿಮೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ. ನೀವು ಭ್ರಷ್ಟಾಚಾರ ಮುಕ್ತ ಇವತ್ತು ಏನಾದರೂ ಕರ್ನಾಟಕ ರಾಜ್ಯ ಆಯಿತು ಅಂತಂದ್ರೆ ನಾವು ಆ್ಯಕ್ಚುಲಿ ಅವ್ರನ್ನ ನಾವು ಒಂದು ಇತಿಹಾಸ ಸೃಷ್ಟಿ ಮಾಡ್ದಂಗೆ ಅಂತ ಹೇಳ್ಕೇಸಿಂದ ಈ ಸಂದರ್ಭದಾಗ ಹೇಳ್ತೀವಿ. ಇಲ್ರಿ, ಕರೆಕ್ಟ್. ಈಗ ಏನದ ರೀ, ಭ್ರಷ್ಟಾಚಾರ ನಿರ್ಮೂಲನೆ ಅಂತಂದ್ರೆ ಅಷ್ಟು ಸರಳ ಇಲ್ಲ. ಅದು ಹಂತವಾಗಿ ಆಗಬೇಕಾಗ್ತದೆ. ಅದನ್ನು ಯಾವ ರೀತಿ ಅವರು ಇದು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕಂತಂದರೆ ಈಗ ಇದು ಒಂಥರ ಇದು ಪಿಡುಗಾದಂಗೆ ಆಗಿಬಿಟ್ಟದೆ. ಇದು ಒಂದು ಹೆಚ್ಚು ಕಡಿಮೆ
ಒಂದು ದೊಡ್ಡ ಒಂದು ಕ್ಯಾನ್ಸರ್ ಟೈಪ್ ಇದ್ದಂಗೆ. ಇದು ಎಲ್ಲೋ ಒಂದು ಸೆಲ್ ಇದಾಯ್ತು ಅಂತಂದ್ರೆ ಸಾವಿರಾರು ಇವತ್ತು ಹೆಂಗೆ ಮಲ್ಟಿಪ್ಲೈ ಆಕೋತ ಹೋಗ್ತದೆ. ಹಾಗೆ ಇದು ಭ್ರಷ್ಟಾಚಾರ ಅನ್ನೋದು ಒಂದು ಬೆಳೆದು ಬಂದದ. ಅದು ಯಾವ ರೀತಿ ಅವರು ಕಡಿವಾಣ ಹಾಕ್ತಾರೆ. ನಾವು ಒಂದು ವೇಳೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಯಿತು ಅಂತಂದ್ರೆ ನಾವೆಲ್ಲರೂ ಇವತ್ತು ನಾವು DK ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಏನು ಆಗ್ಯಾರ ಅವ್ರು ಆಗಿದ್ದಕ್ಕೆ ಸಾರ್ಥಕ ಆಗ್ತಂತೇಳಿ ನಾವು ಹೇಳ್ತೀವಿ. ರಾಜೀನಾಮೆ ಕೊಡಲೇಬೇಕು, ಅನಿವಾರ್ಯ ಅದ ಅವ್ರಿಗೆ. ಯಾಕಂತಂದ್ರೆ ಈಗ ಏನೋ ಅವ್ರಿಗೆ ಒಂದು ಪ್ಲೀಸಿಂಗ್ ಮಾಡಲಿಕ್ಕೋ ಅವ್ರಿಗೇನೋ ಒಂದು ಖುಷಿ ಪಡಿಸ್ಲಿಕ್ಕೆ ಮಾಡ್ಯಾರ. ಇವತ್ತು ಅವ್ರು ರಾಜೀನಾಮೆ ಕೊಡಲೇಬೇಕು. ಯಾಕಂತಂದ್ರೆ ಅವ್ರು ಆಲ್ರೆಡಿ ಅವ್ರು ಹೋದ ಸರಿ ಹಿಂದಿನ ಸರ್ಕಾರದಾಗ ಇದ್ದಾಗ ಅವ್ರು ರಾಜೀನಾಮೆ ಕೊಟ್ಟಂಥವ್ರಿಗೆ ಮತ್ತೆ ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆಮ್ಯಾಗೆ ಅವ್ರು ಕೊಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ಇನ್ನೂ ಬೇರೆ ಬೇರೆ ರೂಪ ತಾಳಿ ಇವತ್ತು ನಾವು ಹೋರಾಟ ಮಾಡಬೇಕಾಗ್ತದೆ. ಹೌದು. ಮತ್ತೆ ತಿರ್ಗಾ ಅವರು ಹಗರಣ ಮಾಡಿದ ಹಗರಣನ ಬಿಚ್ಚಿಡ್ತಾರಂತ ಹೆದರಿಕೆಯಿಂದ ಬಿಜೆಪಿ ಕಾಂಗ್ರೆಸ್ ಅವರು ಅವರಿಗೆ ಕೊಟ್ಟಿರ್ಬೋದು. ನೋಡ್ರಿ, ಇನ್ನೂ ಹೆಚ್ಚಿನ ಕ್ರೋಢೀಕರಣ ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೆ ಏನೋ ಒಂದು ಸಿಸ್ಟಮ್ ಇರ್ತಲ್ಲ. ಆ ಸಿಸ್ಟಮದು ಇವರು ಬಿ ನಾಗೇಂದ್ರ ಅವರು ಕೆಲವು ಮಂದಿ ಇರ್ತಾರೆ ಸಂಪನ್ಮೂಲ ಇದು ಮಾಡ್ಕೊಂಡು ಕೇಸಿಂದ ಕಲೆಕ್ಟ್ ಮಾಡಿ ಮುಂದಿನ ಕೆಲವು ಇದು ಎಲೆಕ್ಷನ್ಗಾಗಲಿ ಬೇರೆ ಬೇರೆ ಅವ್ರ ಪಕ್ಷ ನಡೆಸೋದಕ್ಕಾಗಲಿ ಅದನ್ನು ಉಪಯೋಗ ಮಾಡ್ಕೊಳ್ಳೋ ಸಲುವಾಗಿ ಇಂಥವ್ರಿಗೂ ತರ್ತಾರೆ ಏನಂತೇಳಿ ಎಲ್ಲರೂ ಮಾತಾಡ್ತಾರೆ. ಇವತ್ತು ಜನಸಾಮಾನ್ಯರು ಮಾತಾಡ್ತಾರೆ. ಇಂಥವ್ರಿಗೆ ಇಟ್ಕೊಳ್ಳೋ ಸಚಿವ ಸಂಪುಟದಾಗ ಅಂತಂದರೆ ಸರ್ಕಾರಕ್ಕೆ ಅವರು ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥ ಒಂದಿಷ್ಟು ಜನ ಇರಬೇಕಾಗ್ತದೆ ಅಂತೇಳಿ ಇವ್ರು ನಂಬರ್ 1 ಮಾಡಲಿ. ಕ್ರೋಢೀಕರಣ ಯಾವ ರೀತಿ ಮಾಡ್ತಾರೋ ಬೇಕಾಗಿಲ್ಲ. ಆದರೆ ಒಂದು ಸಮುದಾಯಕ್ಕೆ ST ಸಮುದಾಯಕ್ಕೆ ಅವ್ರ ಅಭಿವೃದ್ಧಿ ನಿಗಮ ಕೊಟ್ಟಂಥ 187 ಕೋಟಿ ರೂಪಾಯಿ ಆ ಅಭಿವೃದ್ಧಿ ನಿಗಮದಾಗ ಸಾಕಷ್ಟು ಇವತ್ತು ನೋಡ್ರಿ ST ಸಮುದಾಯದಾಗ ಬಡವರು ಅದಾರ, ಸಾಕಷ್ಟು ಜನ ಅರ, ಅವರಿಗೆ ಅನುಕೂಲ ಆಗಲಿ. ಅಲ್ಲಿ ಅವ್ರಿಗೆ ಏನಾದರೂ ಅವರು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇಲ್ಲಾಂದ್ರೆ ನಾನು ಹಗರಣ ಮಾಡಿದ್ದು ನಿಮ್ಮ ಹೆಸರೆಲ್ಲ ಇದೆ, ಎಲ್ಲರ ಎದುರು ಪ್ರಸ್ತಾಪ ಮಾಡ್ತೀನಿ, ಇಲ್ಲ ನಂಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರೆ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮಿನಿಸ್ಟ್ರಿ ತೊಗೊಂಡಿದ್ದಾರೆ ಅಂತ. ಸರ್, ಇದು ಓಪನ್ ಸೀಕ್ರೆಟ್ ಅದು. ಈಗ ಆಲ್ರೆಡಿ ಅವರು ಒಂದು ಸರಿ ಬ್ಲ್ಯಾಕ್ ಮೇಲ್ ಮಾಡಿ ಕೇಸಿಂದೆ ಅವ್ರು ಏನೇನು ಅವ್ರದ್ದು ಸಾಕಷ್ಟು ಅವ್ರು ಇದು ಬಂದುಬಿಟ್ಟು ಪೇಪರ್ನಾಗ ಅವರೆಲ್ಲ ಇಲ್ಲ ನನಗೊಂದು ವೇಳೆ ನನ್ನ ಮ್ಯಾಗ ಈ ನಮ್ಗೆ ನೀವು ಟಾರ್ಚರ್ ಮಾಡಿದ್ರೆ ಅಂತಂದರೆ ನಾನು ಏನು ಬಾಯ್ ಬಿಟ್ಟನಂತಂದ್ರೆ ಯಾರ್ಯಾರಿಗೆ ಏನೇನು ಆಗ್ತದೆ ಅಂತಂದಾಗ ಮಾತ್ರ ಅವ್ರಿಗೆ ಸಾಫ್ಟ್ ಕಾರ್ನರ್ಲಿಂದ ನೋಡಿದ್ರು ಆಯ್ತಪ್ಪ ಏನಾಕಿರಲಿ ನಿಂದೇನು ರಾಜೀನಾಮೆ ಕೊಡತ್ತೇಳಿ ರಾಜೀನಾಮೆ ತೊಗೊಂಡ್ರು. ಆದರೆ ಅವರು ಇನ್ನೂ ಇದ್ರಾಗ ಯಾರ್ಯಾರ ಒಂದು ವೇಳೆ ಅವ್ರು ಬಾಯ್ ಬಿಡ್ಬೇಕು. ಖರೆ ನಿಜವಾಗ್ಲೂ ಬಿ ನಾಗೇಂದ್ರ ಅವರು ಏನಾದರೂ ಸ್ವಂತ ತಮ್ಮ ಇದ್ರ ಸಲುವಾಗಿ ಹಗರಣ ಮಾಡಿಲ್ಲ ಅಂತಂದರೆ ಅವರು ಯಾರು ಇದ್ರಾಗ ಇನ್ವಾಲ್ವ್ ಅವರೋ ಅವ್ರ ಹೆಸರು ಹೇಳಬೇಕು. ಅವರು ಇಲ್ಲ ಅವರು ಒಬ್ಬರೇ ಇವತ್ತು ಬಲಿಪಶು ಆಗ್ತಿದ್ದಾರೆ. ಯಾಕೆ ಆಗ್ಬೇಕು ಬಲಿಪಶು ಆಗಬೇಕು? ಇವತ್ತು ಅವರು ಕರೆಕ್ಟಾಗಿ ಇದ್ರು ಅಂತಂದರೆ ಹೆಸರು ಹೇಳ್ಬೇಕು. ಇಲ್ಲ ನನಗೆ ಫೋರ್ಸ್ ಬತ್ತು ನಾನು ಅದ್ರ ಸಲುವಾಗಿ ಮಾಡಿದ್ದೀನಿ ಅಂತೇಳಿ ಹೇಳಿ ಅವ್ರು ಇವತ್ತು ಒಂದು ಇದು ಕ್ಲೀನ್ ಚಿಟ್ ತೊಗೋಬೇಕು. ತೊಗೊಂಡಾಗ ನಾವು ಅವ್ರ ಬಗ್ಗೆ ನಾವು ಒಳ್ಳೆಯವರಪ್ಪ ನಾಗೇಂದ್ರ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿ ಇಲ್ಲಾಂದ್ರೆ ಅವ್ರು ಯಾರ್ದೋ ಫೋರ್ಸಿಂದ ಮಾಡಿದಾರ ಅಂತ ವ್ಯಕ್ತಿ ಅಲ್ಲ ಅಂತೇಳಿ ನಾವು ಒಪ್ಕೋತೀವಿ. ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತೇಳಿ, ಜಿಲ್ಲಾ ರೈತ ಮೋರ್ಚಾ ಕಲಬುರಗಿ BJP ಅಧ್ಯಕ್ಷ. ನನ್ನ ಜೊತೆ ಇದ್ದವರೆಲ್ಲ ನನ್ನ ರೈತ ಮೋರ್ಚಾದ ಸಹಪಾಠಿಗಳು.